ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ರಾಮಾಯಣ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಖಂಡಿತ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಸಿನಿಮಾದ ಒಂದು ಟ್ರೈಲರು ನಿನ್ನೆ ಬಿಡುಗಡೆ ಆಯಿತು. ನಿನ್ನೆ ಬೆಳಗಿನ ಜಾವ ಈ ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ 4 ಗಂಟೆ ಟೈಮಲ್ಲಿ. ಅಂದ್ರೆ ಬೆಳಗಿನ ಜಾವ 4 ಗಂಟೆ ಟೈಮಲ್ಲಿ ನಿನ್ನೆ ಸಿನಿಮಾ ಟ್ರೈಲರ್ ನೋಡಿದೆ. ನಿನ್ನೆ ರಿವ್ಯೂ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಇವತ್ತು ಈ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ರಾಮಾಯಣ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾವ ತರ ಕಥೆ ಅನ್ನೋದು. ರಾಮಾಯಣದ ಕಥೆನ ಈ ಒಂದು ಸಿನಿಮಾ ಮುಖಾಂತರ ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ರಣಬೀರ್ ಸಿಂಗ್ ಅವರು ಮತ್ತೆ ಸಾಯಿ ಪಲ್ಲವಿ ಅವರು ಮತ್ತೆ ನಮ್ಮ ರಾಕಿಂಗ್ ಸುರೇಶ್ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ರಾವಣನ ಪಾತ್ರ ಆಗಿ. ರಣಬೀರ್ ಅವರು ರಾಮನ ಪಾತ್ರ ಮತ್ತೆ ಸಾಯಿ ಪಲ್ಲವಿ ಅವರು ಸೀತೆ ಪಾತ್ರನ ಮಾಡ್ತಾ ಇದ್ದಾರೆ. ಮೇನು ಈ ರೋಲ್ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇರೋದು. ಸ್ನೇಹಿತರೆ, ಇದರಲ್ಲಿ ನಮ್ಮ ರಾಕಿಂಗ್ ಸುರೇಶ್ ಅವರ ಒಂದು ರಾವಣನ ಒಂದು ಪಾತ್ರ ತುಂಬಾ ಇಲ್ಲಿ ಇಷ್ಟ ಆಗುತ್ತೆ. ನಿಮಗೆಲ್ಲ ಕೂಡ ತುಂಬಾ ಸೆಳೆಯುತ್ತೆ ಅವರ ಒಂದು ಪಾತ್ರ ಒಪ್ಪಿದೆ. ಇಲ್ಲಿ ಟ್ರೈಲರ್ ಅಲ್ಲಿ ನೋಡಿದಾಗ ಪಾತ್ರ ತುಂಬಾ ಒಪ್ಪುತ್ತೆ. ಮತ್ತೆ ಸೀತೆ ಪಾತ್ರನೂ ಕೂಡ ತುಂಬಾ ಚೆನ್ನಾಗಿ ಒಪ್ಪಿದೆ ಸಾಯಿ ಪಲ್ಲವಿ ಅವರಿಗೆ. ಹಾಗೆ ರಾಮನ ಪಾತ್ರ ಕೂಡ ರಣಬೀರ್ ಅವರಿಗೆ ತುಂಬಾ ಒಪ್ಪಿದೆ. ಸ್ನೇಹಿತರೆ, ಸಿನಿಮಾದ ಒಂದು ಕ್ವಾಲಿಟಿ ವೈಸ್ ಆಗಿರ್ಬೋದು, ಮತ್ತೆ ವಿಸಿಬಿಲಿಟಿ ಆಗಿರ್ಬೋದು, ಮತ್ತೆ ಒಂದು ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಟ್ರೈಲರ್ ಒಂದು ರಿಚ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸಿನಿಮಾದ ಒಂದು ಟ್ರೈಲರ್ ತುಂಬಾ ರಿಚ್ ಆಗಿ ಅಂದ್ರೆ ರಾಮಾಯಣದ ಕಥೆ ಆಧಾರಿತ ಚಿತ್ರಗಳು ಬಹಳ ಸಿನಿಮಾ ಬಂದಿದೆ. ಕನ್ನಡದಲ್ಲಿದೆ, ತೆಲುಗಲ್ಲಿದೆ, ತಮಿಳಲ್ಲಿದೆ, ಬೇರೆ ಬೇರೆ ಹಿಂದಿಯಲ್ಲಿದೆ, ಎಲ್ಲ ಭಾಷೆಯಲ್ಲೂ ಕೂಡ ಇದೆ. ಸಿನಿಮಾದ ಕತೆ ಮೇನ್ ಗೊತ್ತಿರುತ್ತೆ ನಿಮ್ಗೆ ಯಾವ ತರ ಕತೆ ಅನ್ನೋದು. ರಾಮಾಯಣದ ಕಥೆನೆ ಇಲ್ಲಿ ಸಿನಿಮಾ ಮುಖಾಂತರ ತಂದಿದ್ದಾರೆ. ಬಟ್ ಕ್ವಾಲಿಟಿ ವೈಸ್ ಅಂದ್ರೆ ಈ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ಪ್ರೊಡಕ್ಷನ್ ಕ್ವಾಲಿಟಿ ವೈಸ್ ಸಿನಿಮಾನ ಯಾವ ತರದ ಒಂದು ಕ್ವಾಲಿಟಿ ವೈಸ್ ಅಲ್ಲಿ, ಯಾವ ತರದ ಒಂದು ಸ್ಕ್ರೀನ್ ಪ್ರೆಸೆಂಟೇಷನ್ ನಲ್ಲಿ ನಮಗೆ ಒಂದು ಥಿಯೇಟರ್ ಅಲ್ಲಿ ನಾವು ನೋಡೋಕೆ ಒಂದು ಸಿಗುತ್ತೆ ಅಂತ ಹೇಳ್ಬೋದು. ಆ ತರದ ಒಂದು ಅಂದ್ರೆ ಅವ್ರು ಹಾಕಿರೋ ಸೆಟ್ ಆಗಿರ್ಬೋದು, ಮತ್ತೆ ಪ್ರೊಡಕ್ಷನ್ ಹೌಸ್ ಖರ್ಚು ಮಾಡಿರೋ ಒಂದು ಹಣ ಆಗಿರ್ಬೋದು, ಯಾವ ತರದ ಒಂದು ಔಟ್ಪುಟ್ ಬಂದಿದೆ ಅನ್ನೋದು ನಾವು ಸಿನಿಮಾನ ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ದೀಪಾವಳಿಗೆ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಅದ ಮುಂಚೆ ಹೇಳಿದೆ, ಕತೆ ಬಗ್ಗೆ ಏನು ತುಂಬಾ ಮಾತಾಡೋ ಹಾಗಿಲ್ಲ. ಅಂದ್ರೆ ರಾಮಾಯಣ ಅಂತಂದ್ರೆ ಅದೇ ಕಥೆನೇ ಇಲ್ಲಿ ಮಾಡಿರ್ತಾರೆ, ಬೇರೆ ಕತೆ ಏನು ಇರೋದಿಲ್ಲ ಅದರಲ್ಲೇ. ಉದಾಹರಣೆಗೆ ಆಗಿರ್ಬೋದು, ಈಗ ರಾಮ ಮತ್ತೆ ಲಕ್ಷ್ಮಣ ಆಗಿರ್ಬೋದು, ಮತ್ತೆ ಸೀತೆ, ಇವೆಲ್ಲ ಪಾತ್ರ ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ ಪರಿಚಯ ಆಗ್ತಾ ಹೋಯ್ತು. ಮತ್ತೆ ಇನ್ನು ಎಲ್ಲಾ ಪಾತ್ರಧಾರಿಯ ಒಂದು ಪಾತ್ರನ ಯಾರು ಮಾಡಿದ್ರೆ ಅನ್ನೋದು ನಾವು ಸಿನಿಮಾನ ನೋಡಿದಾಗ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕ್ವಾಲಿಟಿ ವೈಸ್ ಅದು ಹೇಳಿದ್ನಲ್ಲ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಮತ್ತೆ VFX ತುಂಬಾ ಯೂಸ್ ಮಾಡಿರ್ಬೋದು ಇಲ್ಲಿ. ಬಟ್ ಅದು ಮತ್ತೆ ಅವರಿಗೆ ಪಾತ್ರ ಒಪ್ಪಿದೆ ಇಲ್ಲಿ. ಮೇನ್ ಆಗಿ ಒಬ್ಬ ಅಂದ್ರೆ ರಾಮ ಅವರ ಪಾತ್ರ, ಮತ್ತೆ ಲಕ್ಷ್ಮಣ ಅವರ ಪಾತ್ರ, ಮತ್ತೆ ಸೀತೆ ಅವರ ಪಾತ್ರ ಏನ್ ಕೊಡ್ತಾರಲ್ಲ, ಅವರ ಪಾತ್ರ ಒಂದು ಆಕ್ಟರ್ ಆಗಿರ್ಬೋದು, ಆಕ್ಟ್ರೆಸ್ ಆಗಿರ್ಬೋದು, ಅವ್ರಿಗೆ ಮೇನ್ ಆ ಪಾತ್ರ ಒಪ್ಬೇಕು. ಆ ತರದ ಒಂದು ಪಾತ್ರಗಳು ಇಲ್ಲಿ ಎಲ್ಲರಿಗೂ ಒಪ್ಪಿದೆ ಅಂತ ಅನ್ಕೊಂತಿದ್ದೀನಿ. ಯಾಕಂದ್ರೆ ಬೇರೆಯವ್ರಿಗೆ ಸುಮ್ಮನೆ ಆ ಪಾತ್ರ ಕೊಟ್ಟು ಅಲ್ಲಿ ವರ್ಕೌಟ್ ಆಗ್ಲಿಲ್ಲಪ್ಪ ಅಂತಂದ್ರೆ ಸಿನಿಮಾ ಅಷ್ಟು ವರ್ಕೌಟ್ ಆಗಲ್ಲ. ಬಟ್ ಇಲ್ಲಿ ಟ್ರೈಲರ್ ನಲ್ಲಿ ಒಂದು ಔಟ್ಪುಟ್ ಆಗಿರ್ಬೋದು, ಆಮೇಲೆ ಅವರೆಲ್ಲ ಒಂದು ಪಾತ್ರಧಾರಿಯ ಒಂದು ಪಾತ್ರವನ್ನು ಕೂಡ ಅವರಿಗೆ ಆ ತರದೊಂದು ವೇಷನ ಹಾಕೊಂಡಿದಾರಲ್ಲ, ಆ ವೇಷ ಒಪ್ಪಿದೆ. ನನಗಂತೂ ತುಂಬಾ ಹಿಡಿಸ್ತು. ಅದರಲ್ಲೂ ನಮ್ಮ ರಾಕಿಂಗ್ ಯಶ್ ಅವರ ಒಂದು ರಾವಣನ ಒಂದು ಪಾತ್ರ ನೋಡೋಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಥಿಯೇಟರ್ ಅಲ್ಲಿ. ಅವ್ರದ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ. ನೋಡೋಣ, ದೀಪಾವಳಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಲ್ದೇನೆ ಇದೇ ತಿಂಗಳು ಅಂದ್ರೆ ನಾಳೆ ಆಗಸ್ಟ್, ಆ ತಿಂಗಳಲ್ಲಿ ಅವರ ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಕೂಡ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಒಂದು ರಿಲೀಸ್ ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತೆ ದೀಪಾವಳಿಗೆ ಈ ಸಿನಿಮಾ. ಸ್ನೇಹಿತರೆ, ನಂಗಂತೂ ಹಿಡಿಸ್ತು ಟ್ರೈಲರ್. ರಾಮಾಯಣದ ಒಂದು ಟ್ರೈಲರ್ ಹಿಡಿಸ್ತನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಒಂದು ರಿಚ್ ಆಗಿ ಬಂದಿದೆ. ಎಲ್ಲರೂ ಕೂಡ ಒಂದು ಥಿಯೇಟರ್ ಅಲ್ಲಿ ಹೋಗಿ ನೋಡುವಂತ ಒಂದು ಸಿನಿಮಾ ಅಂತ ಅನ್ಬೋದು ರಾಮಾಯಣ. ನಾವೆಲ್ಲ ಪಾಲಿಸುವ ರಾಮನ ಒಂದು ಭಕ್ತರಾಗಿರ್ಬೋದು, ಹನುಮನ ಭಕ್ತರಾಗಿರ್ಬೋದು, ನೋಡುವಂತ ಒಂದು ಸಿನಿಮಾ ಒಂದು ಕ್ವಾಲಿಟಿ ವೈಸ್ ಅಲ್ಲಿ ಮೂಡ್ ಬಂದಿದೆ. ಅಂದ್ರೆ ರಾಮಾಯಣದ ಕಥೆಯ ಮುಖಾಂತರ ನಾನು ಹೇಳ್ತಾ ಇರೋದು. ನೋಡೋಣ, ಸಿನಿಮಾದ ಒಂದು ಔಟ್ಪುಟ್ ಥಿಯೇಟರ್ ಅಲ್ಲಿ ಯಾವ ತರ ಇರುತ್ತೆ ಅನ್ನೋದು ನಾವೆಲ್ಲ ಕಾದ್ ನೋಡ್ಬೇಕು. ಸ್ನೇಹಿತರೆ, ಯಶ್ ಅವರ ಒಂದು ಪಾತ್ರ ಇಲ್ಲಿ ತುಂಬಾ ಒಂದು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲರ ಒಂದು ಪಾತ್ರನು ಕೂಡ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಕೂಡ ವೇಟ್ ಮಾಡ್ತಾ ಇದೀವಿ. ಈ ಸಿನಿಮಾದ ಟ್ರೈಲರ್ ಕೂಡ ತುಂಬಾ ಒಂದು ರಿಚೆಸ್ಟ್ ಆಗಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಯಾರೆಲ್ಲ ನೋಡಿಲ್ಲ ನೋಡಿ, ನಿಮಗೆ ಈ ಒಂದು ರಾಮಾಯಣ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ನಿಮಗೆ ಹೇಗೆ ಅನಿಸ್ತು, ಮತ್ತೆ ರಾಕಿಂಗ್ ಯಶ್ ಅವರ ಒಂದು ಪಾತ್ರದ ಬಗ್ಗೆ ನೀವೇ ಹೇಳ್ತಾರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋನ ನೋಡೋದಕ್ಕೆ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.